ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿ ಪಾತ್ರ ಅತ್ಯಂತ ಮಹತ್ವ. ಶಿರಾದಲ್ಲಿ ಸಂಸದ ಗೋವಿಂದ ಕಾರಜೋಳ ಅಭಿಪ್ರಾಯ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಜನರು ಪಂಚಾಯಿತಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಳಲು ಸಾಧ್ಯ ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಶಿರಾದಲ್ಲಿ ತಿಳಿಸಿದರು. ಹೌದು, ಶಿರಾ ತಾಲೂಕಿನ ಹಾಲೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಗ್ರಾಮದಲ್ಲಿಯೂ ಕೂಡ ಇತ್ತೀಚೆಗೆ ಹೊಸ ಕಟ್ಟಡಗಳು ನಿರ್ಮಾಣವಾಗ್ತಾ ಇದ್ದು, ಹೊಸ ಕಟ್ಟಡ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಒಂದೇ ಕಟ್ಟಡದಲ್ಲಿಯೇ ಕೂರಬೇಕು. ಅಲ್ಲದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ಗಳಿಗೆ ಸಾಕಷ್ಟು ಪಂಚಾಯಿತಿಗಳಿರುತ್ತೆ. ಹೀಗಾಗಿ ಅಧಿಕಾರಿಗಳು ಸಿಗುವ ಹಾಗೆ ವೇಳಾಪಟ್ಟಿಯನ್ನ ಹಾಕಬೇಕು ಎಂದಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಕಟ್ಟಡಗಳು ಪ್ರತಿ ಗ್ರಾಮದಲ್ಲಿಯೂ ಕೂಡ ಇವತ್ತು ಆಗ್ತಾ ಇದ್ದಾವೆ. 190% ಹೊಸ ಕಟ್ಟಡಗಳಾಗಿದ್ದಾವೆ. ಹೊಸ ಕಟ್ಟಡಗಳು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಂಗೆ. ಇಲ್ಲೇ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ, ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಆಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಇದು ಒಂದೇ ಕಟ್ಟಡದಲ್ಲಿ ಇರಬೇಕು, ಆಡಳಿತವನ್ನು ಕೊಡಬೇಕು, ಪ್ರತಿಯೊಬ್ಬರೂ ಇರಬೇಕು. ಇವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದು, ಲೈನ್ಮನ್ ಬಂದು ಇಲ್ಲೇ ಕೊಡಬೇಕು. ಪಂಚಾಯತ್ ರಾಜ್ ಇಲಾಖೆಯ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ಗಳು ಬಂದು ಇಲ್ಲೇ ಕೊಡಬೇಕು. ಮತ್ತು ಕೃಷಿ ಇಲಾಖೆ ಸಂಬಂಧಪಟ್ಟವರು ಇಲ್ಲೇ ಕೊಡಬೇಕು. ಹೀಗೆ ಮತ್ತು ಅನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನಾ ಇಲಾಖೆಯವರು ಕೂಡ ಇಲ್ಲೇ ಕೊಡಬೇಕು. ಯಾರೂ ಇಲ್ಲ ಅನ್ಬಾರ್ದು. ಅವ್ರು ನೋಡಿಕೊಂಡು ಸಿರಾಕ್ ಹೋದೆ, ತುಮಕೂರ್ಗೆ ಹೋಗ ಆಗ್ತದೆ ಅಂತಕ್ಕಂಥದ್ದು ಆಗ್ಬೇಕು ಪ್ರತಿಯೊಬ್ಬರು ಸಮಯದಲ್ಲಿ. ಈಗ ಏನಾಗ್ತದ, ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರ್ಗಳಿಗೆ ಒಂದೇ ಪಂಚಾಯತಿ ಇರೋದಿಲ್ಲ, ಸಾಕಷ್ಟು ಪಂಚಾಯತಿಗಳು ಇರ್ತವೆ. ಅದಕ್ಕೆ ಅವರು ವೇಳಾಪಟ್ಟಿಯನ್ನು ಪ್ರಕಟ ಮಾಡಬೇಕು. ಇಂಥ ದಿವಸ ನಾ ಈ ಪಂಚಾಯತಿ ಒಳಗೆ ಇರ್ತೀನಿ, ಇಂಥ ದಿವಸ ಈ ಪಂಚಾಯತಿ ಒಳಗೆ ಇರ್ತೀನಿ. ಬೇರೆ ಬೇರೆ ಗ್ರಾಮಗಳಲ್ಲಿ ಕೊಟ್ರ ಅಧಿಕಾರಿಗಳು ಎಲ್ಲರೂ ಒಂದೇ ದಿನ ಸಿಗುವ ಹಾಗೆ ಒಂದು ವೇಳಾಪಟ್ಟಿಯನ್ನ ಇಲ್ಲಿ. ಇನ್ನು ಕಾಂಗ್ರೆಸ್ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ತಾಲೂಕಿಗೆ 43 ಬ್ಯಾರೇಜ್ಗಳನ್ನು ಕೊಟ್ಟಿದ್ದು, ಬ್ಯಾರೇಜ್ಗಳ ನಿರ್ಮಾಣದಿಂದ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟವು ಗಣನೀಯವಾಗಿ ಹೆಚ್ಚಲಿದೆ. ಹರಿವ ನೀರನ್ನ ನಿಲ್ಲಿಸಿ ನಿಂತ ನೀರನ್ನ ಇಂಗಿಸುವ ಮೂಲಕ ಜಲ ಮಟ್ಟವನ್ನ ಹೆಚ್ಚಿಸಲು ಈ ಬ್ಯಾರೇಜ್ಗಳನ್ನು ನಿರ್ಮಿಸಲಾಗಿದೆ. ಕಳೆದ 23 ವರ್ಷದಿಂದ ತಾಲೂಕಿಗೆ ಹೇಮಾವತಿ ನೀರು ಹರಿದು ಬರ್ತಾ ಇದ್ದು, ಅಂತರ್ಜಲ ಅಭಿವೃದ್ಧಿಯಾಗಿದೆ. ಇನ್ನು ನಾನು ರಾಜಕೀಯಕ್ಕೆ ಬಂದು 48 ವರ್ಷಗಳಾಗಿವೆ. ಶಿರಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ನಿವಾರಿಸಿದ್ದೇನೆ ಎಂದಿದ್ದಾರೆ. ಬಂದು ಆಗಾಗ್ಗೆ ಬಂದು ಕಿವಿ ಹಿಂಡಿ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಈ ನೀರು ಕೊಡಬೇಕು, ಆ ನೀರು ಕೊಡಬೇಕು ಅಂತ ಹೇಳಿ ಭಾಳ ಒತ್ತಾಯವನ್ನು ಮಾಡ್ತಿರ್ತಾರೆ. ನಾನೀಗ ಸಾಕಷ್ಟು ಪ್ರೋತ್ಸಾಹವನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟಿದ್ದರ ಜೊತೆಗೆ ನಾನೀಗ ಈ ವರ್ಷದ ಮಟ್ಟಿಗೆ ಬ್ರಿಡ್ಜ್ ಒಂದು ಮಾಡೋಣ ಬ್ರಿಡ್ಜ್ ಮಾಡೋಣ. ಈಗ ನಾನು 43 ಬ್ಯಾರೇಜ್ಗಳನ್ನ ಕೊಟ್ಟಿದ್ದೀನಿ. ಈಗ 43 ಬ್ಯಾರೇಜ್ಗಳನ್ನ ಕೊಟ್ಟಿದ್ದೆ. ಒಂದೊಂದು ಬ್ಯಾರೇಜು ಕೂಡ 1 ಕೋಟಿ ಮೇಲೆ ಆಗ್ತದೆ. ಆ ಬ್ಯಾರೇಜ್ಗಳು ಕಟ್ಟೋ ಉದ್ದೇಶ ಏನಂತ ಹೇಳಿದ್ರೆ, ಅಂತರ್ಜಲ ನಮಗೆ ಜಾಸ್ತಿ ಆಗಬೇಕು, ಹರಿತಕ್ಕಂಥ ನೀರನ್ನು ನಿಲ್ಲಿಸಬೇಕು, ನಿಂತ ನೀರನ್ನು ಇಂಗಿಸುವಂಥ ಕೆಲಸವನ್ನು ಮಾಡಬೇಕು. ಒಂದೇ ಕೊನೆಗೆ ಒಂದು ಮಾತು ಹೇಳ್ತೀನಿ. ಕಳೆದ 23 ವರ್ಷದಿಂದ ಸತತವಾಗಿ ಹೇಮಾವತಿ ನೀರು ನಮಗೆ ಬರ್ತಾ ಇದೆ. ಅಂತರ್ಜಲ ಅಭಿವೃದ್ಧಿಯಾಗಿದೆ. ನನಗೆ ಮೊನ್ನೆ ದಿವಸ ಅಂದರೆ ಕೇವಲ 2 ತಿಂಗಳಲ್ಲಿ ಅಂತರ್ಜಲ ಯಾವ ಮಟ್ಟಕ್ಕಿದೆ ಅಂಥೇಳಿ ನಾನು ಒಂದು ಇಲಾಖೆ ಇದೆ ನಲ್ಲಿ, ನಾನು ಮಂತ್ರಿಯಾಗಿದ್ದಾಗ ನನ್ನ ಕೈಲಿ ಆ ಇಲಾಖೆ ಇತ್ತು. ಅಧಿಕಾರಿಗಳನ್ನು ಕರೆದು ನಾನು ಕೇಳಿದೆ, ಏನಾಗಿದೆ ಸಿರಾ ಪರಿಸ್ಥಿತಿ ಅಂತ ಹೇಳಿದ್ರೆ, ಅಂದರೆ ಅಂತರ್ಜಲವನ್ನು ಸಂಪೂರ್ಣ ಅಂದರೆ ಓವರ್ ಎಕ್ಸ್ಪ್ಲಾಯ್ಟೆಡ್, ಅದು ಕನ್ನಡದಾಗ ಏನು ಹೇಳ್ತೀನಿ ಅಂದರೆ ಅತಿ ದುರ್ಬಳಕೆ ಆಗಿರ್ತಕ್ಕಂಥ ನೀರು ತಾಲೂಕು ಯಾವುದು ಅಂತ ಇದ್ದರೆ, ಅದರಲ್ಲಿ ತುಮಕೂರು ಜಿಲ್ಲೆನಲ್ಲಿ 5 ತಾಲೂಕಲ್ಲಿ ಸಿರಾ ತಾಲೂಕು ಒಂದು. ಇಸ್ಕಿ ನನಗಿದು ಹೆಂಗಪ್ಪ, ಇದು ಇಷ್ಟೊಂದು 23 ವರ್ಷದಿಂದ ನೀರು ಬಂದಿದೆ, ಏನಾಗಿದೆ ಇದು, ಅದು ಹೆಂಗೆ ಅಂತರ್ಜಲ ಎಲ್ಲ ಕುಗ್ಗೋಯ್ತು ಅಂತೇಳಿ ಹೇಳಿದ್ರೆ, ಬಹುಶಃ ನನಗನ್ನಿಸ್ತದೆ ನಾವು ಬಂದ ಮೇಲೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ರು, ಇಲ್ಲಿ ವ್ಯವಸಾಯ ಮಾಡೋರು ಯಾರಿಲ್ಲ, 1 kg ಭತ್ತ ಬೆಳೆಯೋರಿಲ್ಲ, ರಾಗಿ ಬೆಳೆಯೋರಿಲ್ಲ, ಏನೆಲ್ಲ ಬಂದಿದೆ ಅಂದರೆ ಅಡಿಕೆ ಬಂದಿದೆ.
43,000 ಎಕರೆ ಅಡಿಕೆ ಬಂದಿದೆ ಸಿರಾ ತಾಲೂಕಿನಲ್ಲಿ. ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ, ಹಾಲೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.